ನಿಮ್ಮ ಪ್ರಕಾರ ಮೂರ್ಖತನ ಅಂದರೆ ಏನು? ಹರಿ ಓ ಶ್ರೀ ಗುರುಭ್ಯೋ ನಮಃ. ಸಾಧನೆ ಅಂತಕ್ಕಂಥದ್ದು ನಾವು ತುಂಬ ಅಮೂಲ್ಯವಾಗಿರ್ತಕ್ಕಂಥ ಒಂದು ರಹಸ್ಯಕರವಾಗಿರ್ತಕ್ಕಂಥ ಒಂದು ವಿಶೇಷವಾದ ವಿಚಾರ ಅಂತ ಅನ್ಕೋತೀವಿ, ಖುಷಿ ಪಡ್ತೀವಿ. ಇಲ್ಲಿ ಮೂರ್ಖತನದ ಜೀವನ ಯಾವುದು ಪೂರ್ಣವಾಗಿ ಹೇಳಬೇಕಾದ್ರೆ ಹಂಗಾರೆ ಯಾವುದದು ಮೂರ್ಖತನ ಜೀವನ? ಈ ಪ್ರಶ್ನೆ ಸ್ವಲ್ಪ ಕೇಳಿಸ್ಕೊಳ್ಳೋಕ್ಕೆ ಕಠೋರವಾಗಿದ್ದರೂ ಸತ್ಯವಾಗಿರುತ್ತೆ. ಇದರ ಅರ್ಥ ತಿಳ್ಕೊಂಡಾಗ ಖುಷಿಯಾಗತ್ತೆ, ಜೊತೆಗೆ ಆರೋಗ್ಯವಾಗಿರುತ್ತೆ. ಮೂರ್ಖತನದ ಮೂಲಾರ್ಥ ಆರೋಗ್ಯವಾಗಿರೋದಕ್ಕೆ ಮೂರ್ಖತನ ಯಾವುದು ಅಂತ ತಿಳ್ಕೊಂಡ್ರೆ ಆರೋಗ್ಯ ಬರುತ್ತೆ ಅನ್ನೋದೇ ವಿಚಾರ. ಹಾಗಾದರೆ ಯಾವುದದು ಮೂರ್ಖತನ? ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ಮೂರ್ಖತನ ಅಂದರೆ ಹುಡುಕೋದು. ಏನು ಮಾಡೋದು? ಹುಡುಕೋದು. ಹೆಣ್ಣು ಹುಡುಕ್ತೀನಿ, ಕೆಲಸ ಹುಡುಕ್ತೀನಿ, ಗಂಡು ಹುಡುಕ್ತೀನಿ, ಒಳ್ಳೆ ನೆಮ್ಮದಿ ಹುಡುಕ್ತೀನಿ, ಆರೋಗ್ಯ ಹುಡುಕ್ತೀನಿ. ಈ ಹುಡುಕೋದು ಜನಗಳಿದೆ ಅಂತ ಇಲ್ಲ ಅಮ್ಮ. ಎಂತಹ ಸಾಧನೆ ಮಾಡಿದ್ರು ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಈ ಪ್ರಶ್ನೆಯಲ್ಲಿ ಪ್ರಶ್ನೆ ಹಾಗೆ ಉಳಿಸ್ಕೊಂಡಿದ್ದಾರೆ. ಹೌದಾ? ಜೀವನ ಅಂದರೆ ಏನು? ಹುಡುಕೋದು. ಅದು ಬಿಟ್ಟರೆ ಎರಡನೇ ಪಾರ್ಟಿಗೆ ಬರ್ತೀವಿ, ಪರಿಹಾರ. ಸಾಮಾನ್ಯವಾಗಿ ಹೇಳ್ತಾರೆ ಕೆಲವರು, ಎಲ್ಲದಕ್ಕೊಂದು ಪರಿಹಾರ ಇರುತ್ತಲ್ವಾ ಗುರುಗಳೇ? ಎಂಥ ಸೋಮಾರಿತನದ ಮಾತಾಡ್ತೀವಿ ನಾವು ಅಂದರೆ, ಈ ಪರಿಹಾರ ಅನ್ನೋದೇ ಮೂರ್ಖತನ. ಇದನ್ನು ಸೃಷ್ಟಿ ಮಾಡಿರೋ ಜ್ಯೋತಿಷಿಗಳು. ಇದನ್ನು ಸೃಷ್ಟಿ ಮಾಡಿರೋ ಯಾರು? ಜ್ಯೋತಿಷಿಗಳು. ಕ್ಲಾಸ್ 1 ಆಗಿ ಸೃಷ್ಟಿ ಮಾಡಿ ಪ್ರಪಂಚಕ್ಕೆ ವಿಷಬೀಜವನ್ನು ಬಿತ್ತಿ ಹಾಕ್ಬಿಟ್ರು. ಎಲ್ಲರೂ ಅಂತಲ್ಲ, ಕೆಲವರು. ವಿಷಬೀಜ ಬಿತ್ತಿರೋದು ಜ್ಯೋತಿಷಿಗಳು. ಅಂದರೆ ಯಾವುದು ಅಂದರೆ ಪರಿಹಾರ ಇದೆ, ಇದು ತಪ್ಪು, ಪರಿಹಾರ ಹೇಳಿ, ಇದು ಅವ್ರ ತಪ್ಪು. ಈ ಪರಿಹಾರ ಅಂತಕ್ಕಂತಹ ಪದ ಬಳಸೋದಿದೆಯಲ್ಲ, ಇದರಂಥ ಡೇಂಜರ್, ಅಪಾಯಕಾರಿಯಾದ ಜೀವನ ಇನ್ನೊಂದಿಲ್ಲ. ಕಾರಣ ಏನು ಅಂದರೆ, ಏನೊಬ್ಬನಿಗೆ ಹೊಡೆದು ಬಿಡೋದು, ಜೈಲಿಗೆ ಹೋಗಿ ಬರ್ತೀನಿ ಏನಂತೆ ಅಂದಂಗೆ. ಎಷ್ಟು ಸರಿ ಇದು? ಏನೋ ಒಂದಷ್ಟು ತಿಂಗಳು ಜೈಲಿಗೆ ಹಾಕ್ತಾರೆ, ಹಾಕ್ಲಿ, ಬರ್ತೀನಿ ಮತ್ತೆ. ಹಾಗೆ ಇದು ಮನುಷ್ಯನಿಗೆ ಏನು ಹೇಳುತ್ತೆ ಅಂದರೆ ಹಠಮಾರಿತನ ಅಂತ ಹೇಳ್ತಾರೆ. ಈ ಹಠಮಾರಿತನಕ್ಕೆ ಹೆಸರೇ ಮೂರ್ಖತನ ಅಂತ. ಒಪ್ಕೋಬೋದಮ್ಮ? ಮ್ಯಾಚ್ ಆಗತ್ತಾ? ಇದು ಯಾರಿಗಿಲ್ಲ ಸ್ವಾಮಿ, ಎಲ್ಲರಲ್ಲೂ ಇದೆ ಇದು ಹಠ. ನಾನಿರೋದೇ ಹಿಂಗೆ, ಏನೀಗ ಅಲ್ವಾ? ಈ ಮೂರ್ಖತನ ಅನ್ನೋದು ಅರ್ಥ ಎಲ್ಲರೂ ತಿಳ್ಕೋಬೇಕು. ಮಕ್ಕಳು, ಗಂಡ, ಹೆಂಡತಿ, ಪ್ರತಿಯೊಂದು ಸಂಸಾರದಲ್ಲೂ ಇಲ್ಲ ಅನ್ನೋ ಮಾತಿಲ್ಲ. ತುಂಬ ಅಪರೂಪವಾಗಿರಬಹುದೇನೋ, ಒಪ್ಕೊಳ್ಳೋಣ. ಮೂರ್ಖತನ ಅಂದರೆ ಬೇಜಾರು ಮಾಡ್ಕೊಳ್ಳೋದಲ್ಲ, ಹಠಮಾರಿತನದ ಒಂದು ಗುಣ, ಒಂದು ಸ್ವಭಾವ. ಹೌದಾ? ಈಗ ಇದು ಯಾಕೆ ಬರಬೇಕು? ಬರಬಾರ್ದಲ್ವಾ? ಎಲ್ರಿಗೂ ಇಷ್ಟನೇ ಬರಬಾರ್ದು ಅಂತ, ಆಗಲ್ವೇ? ಇದಕ್ಕೆ ಪ್ರಯತ್ನ ಸಾಧ್ಯ ಇಲ್ಲ, ಸಾಧ್ಯ ಆಗೋದೂ ಇಲ್ಲ. ಆದರೂ ಹೇಳ್ತೀನಿ ವಿಚಾರವನ್ನು, ಪ್ರಯತ್ನ ಮಾಡಬೇಕು. ಈ ಪ್ರಯತ್ನ ಅಂತಕ್ಕಂಥದ್ದು ಹಠಮಾರಿತನಕ್ಕೆ ಎಷ್ಟರ ಮಟ್ಟಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂತಹ ಒಂದು ವಿಚಾರಕ್ಕೆ ಇವತ್ತು ವಿಷಯವನ್ನು ತಿಳ್ಕೊಬೇಕಾಗತ್ತೆ. ಇಲ್ಲಿ ಈ ಹಠಮಾರಿತನ ಯಾಕೆ ಬರಬೇಕು ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದಾಗ, ಆಕಾಶ ಮತ್ತು ಭೂಮಿ ಇವೆರಡನ್ನು ನಾವು ಏನು ಮಾಡಿಬಿಟ್ಟಿದ್ದೀವಿ ಅಂದರೆ ಪ್ರಶ್ನಾರ್ಥಕದಲ್ಲಿ ಇಟ್ಬಿಟ್ಟಿದ್ದೀವಿ. ಆಕಾಶ ಮತ್ತು ಭೂಮಿಯನ್ನು ಪ್ರಶ್ನೆಯಾಗೇ ಉಳಿಲಿ ಅಂತ ಇಟ್ಬಿಟ್ಟಿದ್ದೀವಿ ಸೈಡ್ಗೆ. ಈ ವಿಚಾರದಿಂದ ನಾವು ಜೀವನದಲ್ಲಿ ಹುಡುಕೋದು ನಮಗೆ ತಪ್ಪಿಲ್ಲ. ಇದಕ್ಕೊಂದು ಸಣ್ಣ ಉದಾಹರಣೆ ಆವಾಗಲೇ ಹೇಳಿದೆ. ಏನು? ಮನುಷ್ಯನಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಅಥವಾ ಒಳ್ಳೆಯದು ಇರ್ಬೋದು, ಕೆಟ್ಟದ್ದು ಇರ್ಬೋದು. ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಆರೋಗ್ಯನೂ ಇರ್ಬೋದು, ಅನಾರೋಗ್ಯನೂ ಇರ್ಬೋದು. ಸೊ ಪ್ಲಸ್ಸು ಮೈನಸ್ ಎರಡು ಇರುತ್ತೆ. ಇದು ಎರಡಕ್ಕೂ ಒಂದು ಕಾರಣ ಬೇಕಲ್ಲ ಅಂದಾಗ ನಾವು ಒಂದೊಂದು ತಗೋತೀವಿ. ಸೋಮಾರಿತನದ ಒಂದು ಪರಮಾವಧಿ ಇನ್ನೊಂದಿದೆ, ಲಂಚ ಕೊಡೋದು. ಏನು ಅಂದರೆ ಗ್ರಹಗಳ ಮೇಲೆ ನಾವು ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ಹೌದಾ?
ತುಂಬ ಜೋರಾಗಿದ್ದಾನೆ, ಅವನಿಗೆ ಗಜಕೇಸರಿ ಯೋಗ ಅಂತ ಕಣೋ, ಟೈಮ್ ಚೆನ್ನಾಗದೆ ಅದಕ್ಕೆ ಚೆನ್ನಾಗಿದ್ದಾನೆ. ಇವನು ಪೂರ ಕೆಳಗಡೆ ಹೋಗ್ಬೇಡ, ಅವ್ನು ಟೈಮ್ ಚೆನ್ನಾಗಿಲ್ಲ ಅಂತ ಕಣೋ, ಕೆಳಗಡೆ ಹೋಗ್ಬಿಟ್ಟವನೆ. ಸೊ ಎರಡಕ್ಕೂ ಗ್ರಹಗಳನ್ನು ನಾವು ನಿಂದನೆ ಮಾಡ್ತಾ ಇದ್ದೀವಿ. ಜೊತೆಗೆ ನಿಂದನೆ ಯಾವಾಗ? ಕೆಟ್ಟದಾದಾಗ. ಒಳ್ಳೆಯದಾಗ ಇಲ್ಲಪ್ಪ ನಂಗೆ ಟೈಮ್ ಚೆನ್ನಾಗೈತೆ ಅಂತ. ಈಗ ಇದನ್ನು ನಾವು